ಆದ್ರೆ ನೀವ್ ಅನ್ಕೊಂಡಿರೋದು ನಿಜ ಆಗಿದ್ರೆ ನಿಮ್ ಕೈಯಲ್ಲಿ ಸಾಧ್ಯ ಆದಷ್ಟು ಈ ಮದ್ವೆ ನಿಲ್ಸಕ್ ಪ್ರಯತ್ನ ಮಾಡಿ. ನೋಡು ನೈನಿ, ಈ ಮದ್ವೆ ಆದ್ರೆ ನಮ್ ಮನೆಯಿಂದ ಆ ಮುಳ್ಮೀನು ಹೊರಗೆ ಹೋಗ್ತಾಳೆ. ನೀನ್ ಹೇಗೋ ಇವಾಗ ಖುಷಿಯಾಗಿದ್ಯಾ ಅಂತ ಅವ್ನ್ ಕಳ್ಳ ಅನ್ನೋ ಡೌಟ್ ನನಗಿದ್ರು ಕೂಡ ಯಾರಿಗೂ ಹೇಳ್ದೆ ಸುಮ್ನೆ ಇದ್ದೆ ನಾನು. ಆದ್ರೆ ನೀನ್ ಬೇಡ ಅಂತಿರೋದ್ರಿಂದ ಒಂದ್ ವೇಳೆ ಅವನು ನಾನ್ ಅನ್ಕೊಂಡ್ ಹಾಗೆ ಕಳ್ಳನೇ ಆಗಿದ್ರೆ ಈ ಮದ್ವೆನ ನಿಲ್ಲಿಸ್ತೀನಿ. ಮದ್ವೆ ಮಾಡ್ಸೋದ್ ಕಷ್ಟ ಆದ್ರೆ ಮದ್ವೆ ನಿಲ್ಸೋದು ಕಷ್ಟ ಏನಲ್ಲ ನೈನಿ. ಮತ್ತೀಗ ಅವ್ರ ಕಳ್ಳ ಹೌದಾ ಅಲ್ವಾ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಕ್ಕ? ನೀನೇನ್ ವರಿ ಮಾಡ್ಬೇಡ ನೈನಿ, ಅವ್ನ್ ಮತ್ತೆ ಏನಾದ್ರೂ ಒಂದ್ ಕಾರಣಕ್ ಬಂದೇ ಬರ್ತಾನಲ್ಲ, ಅವಾಗ ಖಂಡಿತವಾಗ್ಲೂ ಅವನು NRIನ ಇಲ್ಲ ಅಂದ್ರೆ ನೆಕ್ಲೆಸ್ನ ಕದಿಯೋಂತ ಕಳ್ಳನ ಅಂತ ನಾನ್ ಕಂಡು ಹಿಡಿತೀನಲ್ಲ. ಆದ್ರೆ ನೀವ್ ಅವ್ರ ಮುಖನ್ ಸರಿಯಾಗಿ ನೋಡೇ ಇಲ್ಲ ಅಲ್ವಾ ಅಕ್ಕ? ಮತ್ ಹೇಗ್ ಕಂಡಿಡಿತೀರಾ? ಅವನವತ್ತು ನನ್ ಚೈನ ಕದಿಯೋಗ್ ಬಂದಿದ್ನಲ್ಲ, ಅವತ್ತು ಅವನ್ ಕೈಯಲ್ಲಿ ನನ್ ಟ್ಯಾಟೂ ಇರೋದನ್ನ ನೋಡಿದೀನಿ ನೈನಿ. ಅದನ್ನ ಮತ್ತೆ ನಾನ್ ನೋಡಿದ್ರೆ ಖಂಡಿತವಾಗ್ಲೂ ಅದನ್ನ ಗುರ್ತು ಹಿಡಿತೀನಿ. ಒಂದ್ ವೇಳೆ ಅದೇ ಟ್ಯಾಟೂ ಇವನ್ ಕೈ ಮೇಲೆ ಏನಾದ್ರೂ ಕಾಣಿಸಿದ್ರೆ ಡೌಟೇ ಬೇಡ, ಇವನು ಅವನು ಒಬ್ನೇ. ಒಂದ್ ವೇಳೆ ಅವನೇ ಏನಾದ್ರೂ ಕಳ್ಳ ಅಂತ ಪ್ರೂವ್ ಆಗ್ಬಿಟ್ರೆ ಅವನ್ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಈಗ ಯಾವ ನೆಕ್ಲೆಸ್ನ ಕದೀಲಿ ಅನ್ನೋದ್ರ ಬದಲು ಆಡ್ಕೊಂಡು ಜೈಲಲ್ಲಿ ಕೊಳಿಯೋ ಹಾಗೆ ಮಾಡ್ತೀನಿ ಅವನನ್ನ. ಮದ್ವೆಗ್ ಮೊದ್ಲೇ ಟೈಮ್ ಇಲ್ಲ, ಅಷ್ಟಕ್ಕೂ ಹೇಗ್ ಮ್ಯಾನೇಜ್ ಮಾಡ್ತಿರೋ ಏನೋ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಮದ್ವೆ ಅಷ್ಟು ಜವಾಬ್ದಾರಿನ ನೀವೊಬ್ರೇ ಭುಜದ ಮೇಲೆ ಹೊತ್ಕೊಂಡಿದ್ದೀರಾ ಅನ್ನೋ ಹಾಗೆ ಯಾಕೆ ಬಿಲ್ಡಪ್ ಕೊಡ್ತಿದ್ದೀರಾ ಆಂಟಿ? ಮದ್ವೆಲಿ ಎಷ್ಟು ಕೆಲಸ ಇರತ್ತೆ ಅಂತ ನಿನ್ಗೇನ್ ಗೊತ್ತು? ಒಡವೆ ಕೊಂಡ್ಕೋಬೇಕು, ಬಟ್ಟೆ ಶಾಪಿಂಗ್ ಮಾಡ್ಬೇಕು, ಎಲ್ರಿಗೂ ಕಾರ್ಡ್ ಕಳಿಸ್ಬೇಕು, ಮಂಟಪ ಬುಕ್ ಮಾಡ್ಬೇಕು, ಇದೆಲ್ಲ 3 ದಿನದಲ್ಲಿ ಮುಗ್ಯತ್ತಾ ಅಂತ. ಮತ್ತಿನ್ನೇನ್ ಮಾಡೋದೆ? ಮದುವೆ ಗಂಡು ತಡ ಮಾಡೋದು ಬೇಡ ಅಂತ ಹೇಳಿದಾನೆ. ಎಷ್ಟೇ ಕಷ್ಟ ಆದ್ರೂ ಈ 3 ದಿವಸದಲ್ಲೇ ಎಲ್ಲಾ ಕೆಲಸ ಮುಗಿಸ್ಬೇಕು. ನೀವೇನು ಟೆನ್ಷನ್ ಮಾಡ್ಕೋಬೇಡ. ಜಾಸ್ಮಿನ್ ಹತ್ರ ಆಲ್ರೆಡಿ ಜ್ಯುವೆಲ್ರಿ ಇರೋದ್ರಿಂದ ಸೊ ಅದ್ರ ಬಗ್ಗೆ ಯೋಚನೆ ಇಲ್ಲ. ಇನ್ನುಳ್ದಿರೋದು ವೆಡ್ಡಿಂಗ್ ಕಾರ್ಡ್ಸ್. ಈ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಎಲ್ರೂ ಕಾರ್ಡ್ಸ್ ಕೊಡೋದ್ ಬಿಟ್ಟು ಮೆಸೇಜಸ್ ಅಲ್ಲೇ ಇನ್ವಿಟೇಷನ್ಸ್ ಕಳಿಸ್ತಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ಮತ್ತೆ ಮಂಟಪ ಕ್ಯಾಟ್ರಿಂಗ್ ವಿಷಯ ಏನು? ಆನ್ಲೈನಲ್ಲಿ ಬೇಕಾದಷ್ಟು ಇವೆಂಟ್ ಆರ್ಗನೈಸರ್ಸ್ ಇರ್ತಾರೆ. ಅವ್ರಿಗೆ ಫೋನ್ ಮಾಡಿದ್ರೆ A to Z ಅವರೇ ನೋಡ್ಕೋತಾರೆ. ಅದೆಲ್ಲ ಸರಿ ವಿಶಾಲ್, ಮದ್ವೆಯಲ್ಲಿ ಮುಖ್ಯವಾಗಿರೋದು ಎಲ್ಲರಿಗೂ ಇಷ್ಟವಾಗಿರೋ ಶಾಪಿಂಗ್. ಅದ್ರ ಕತೆ ಏನು? ಅದಕ್ಕೂ ನಾನು ಏರ್ಪಾಡ್ ಮಾಡಿದ್ದೀನಿ. ಇನ್ ಸ್ವಲ್ಪ ಹೊತ್ತರಲ್ಲೇ ಸೀರೆಗಳನ್ನ ತೋರ್ಸೋಕೆ ಒಬ್ಬ ಬರ್ತಾನೆ. ಮತ್ತಿನ್ನೇನಿದೆ, ಸೀರೆ ಶಾಪಿಂಗ್ ಕೂಡ ಈ ಮನೇಲೆ ಆಗ್ತಿರೋದಕ್ಕೆ ಎಲ್ಲ ಕೆಲ್ಸನೂ ಮನೇಲಿ ಇದ್ಕೊಂಡೇ ಮುಗಿಸ್ಬೋದು. ತಿಲೋತ್ತಮ, ನಿನ್ ಸಾವ್ಗೆ ನೀನೇ ನನಗೆ ದಾರಿ ತೋರಿಸ್ಕೊಟ್ಟಿದ್ಯಾ. ಇವಾಗ ನಿನ್ಗೆ ಸಾವು ಕನ್ಫರ್ಮ್ ಆದಾಗೇನೆ. ನೋಡಿದ್ರ ಅಜ್ಜಿ, ನಾವಿಷ್ಟು ಜನ ಇದ್ರೂ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀವಿ ಮದುವೆ ಹೇಗೆ ನಡೆಸಬೇಕು ಅಂತ. ಮಾಮ್ನ ನೋಡಿ, ಪ್ಲ್ಯಾನಿಂಗ್ನ ಹೇಗೆ ಕೂಲಾಗಿ ಮಾಡಿಬಿಟ್ರು ಅಂತ. ಮಾಮ್ ಮನ್ಸು ಮಾಡಬೇಕು ಅಷ್ಟೇ, ಏನು ಬೇಕಾದರೂ ಮಾಡ್ತಾರೆ. ಸೀರೆನ್ ತಗೊಂಡು ಬಂದ್ಯಾ? ಹೌದು ಸರ್, ಮೇಡಮ್ ತಗೊಂಡು ಬರಕ್ಕೆ ಹೇಳಿದ್ರು. ಹಾಗಂದಿದ್ದಕ್ಕೆ ಡೈರೆಕ್ಟಾಗಿ ಮನೆಗೆ ನುಗ್ಗೋದಾ? ಮೊದಲೇ ಕೊರೋನಾ ಟೈಮು, ಯಾರ ಕೈಯಲ್ಲಿ ಏನಿರುತ್ತೋ ಏನೋ, ಯಾವ ಬಟ್ಟೆಗೆ ಏನು ಅಂಟ್ಕೊಂಡಿರುತ್ತೋ ಯಾರಿಗೆ ಗೊತ್ತು. ಮತ್ತೇನು ಮಾಡ್ಬೇಕಂತೀರಾ? ಸ್ಯಾನಿಟೈಸ್ ಮಾಡ್ತೀನಿರೋ. ಸರಿ ಮಾಡಿ ಸರ್. ನನಗೆ ಗೊತ್ತಿರೋ ಹಾಗೆ ಈ ಬಟ್ಟೆನ ತಿಲೋತ್ತಮನೇ ಸೆಲೆಕ್ಟ್ ಮಾಡ್ತಾಳೆ.
ತಿಲೋತ್ತಮಗೆ ಇಷ್ಟ ಇರೋ ಕಲರು ರೆಡ್ ಕಲರ್. ನಾನಿದನ್ನ ಬಟ್ಟೆ ಮೇಲೆ ಸ್ಪ್ರೇ ಮಾಡಿದ್ರೆ ನಾನು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಸರಿ ಆಯ್ತು, ತಗೊಂಡು ಹೋಗು. ಹಾಂ ಆಯಿತು. ಆಯ್ತಾ ಸರ್? ಹಾಂ ಆಗೋಯ್ತು, ತಗೊಂಡು ಹೋಗು. ಹಾಂ. ಸಾರಿ ಮೇಡಮ್, ನಾನು ಬರೋದು ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸಿ. ಪರವಾಗಿಲ್ಲ ಬಿಡಿ. ತಂದಿರೋ ಸೀರೆನೆಲ್ಲ ತೋರಿಸಿ, ಯಾರಿಗೆ ಯಾವ್ದು ಇಷ್ಟನೋ ತಗೋತಾರೆ. ನೋಡಿ ಮೇಡಮ್, ನಮ್ಮ ಹತ್ರ ಇರೋ ಕಾಸ್ಟ್ಲಿ ಸ್ಯಾರೀಸ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿರೋದನ್ನ ನೀವೇ ಸೆಲೆಕ್ಟ್ ಮಾಡ್ಕೊಡಿ. ಏ ಒಂದ್ ನಿಮಿಷ. ಈ ಸೀರೆ ತುಂಬಾ ಚೆನ್ನಾಗಿದೆ. ಏ ಹಾಸ್, ಹಾ? ನೀನ್ ಸುಮ್ನೆ ಇರ್ತೀಯಾ? ಏನೋ ನಿನಗೆ ಮದ್ವೆ ಆಗುತ್ತೇನೋ ಅನ್ನೋ ಹಾಗೆ ಆಡ್ತಿದ್ಯಲ್ಲ. ಸೀರೆನ ತಿಲೋತ್ತಮ ಅತ್ತಿಗೆ ಸೆಲೆಕ್ಟ್ ಮಾಡ್ತಾರೆ, ನೀನ್ ಸೈಡ್ಗೆ ಬಾ. ಅತ್ತಿಗೆ ನೀವು ಸೆಲೆಕ್ಟ್ ಮಾಡಿ ಅತ್ತಿಗೆ. ಅವಳಿಗೇನು ಗೊತ್ತಾಗತ್ತೆ ಸೀರೆ ಬಗ್ಗೆ? ಯಾವ್ದಾದ್ರೂ ಹುಚ್ಚು ಕಾಮಿಡಿ ಮಾಡು ಅಂದ್ರೆ ಮಾಡ್ತಾಳೆ. ಅತ್ತಿಗೆ ಅದು ಚೆನ್ನಾಗಿದೆ ಅನ್ಸತ್ತೆ ನೋಡಿ. ಈ ಕಲರ್ ಸ್ವಲ್ಪ ಡಲ್ ಆಗಿದೆ, ನಮ್ ಜಾಸ್ಮಿನ್ಗೆ ಇದು ಸೂಟ್ ಆಗಲ್ಲ. ಒಂದ್ ನಿಮಿಷ ಇರಿ ಆಂಟಿ. ಏನಾಯ್ತು ಜಾಸ್ಮಿನ್? ನನ್ ಮದ್ವೆಗೆ ಸಂಬಂಧಪಟ್ಟಿರೋ ಎಲ್ಲ ಕೆಲಸ ತಾನೇ ಖುದ್ದಾಗಿ ಮಾಡ್ತೀನಿ ಅಂತ ನೈನಿ ನನಗೆ ಮಾತು ಕೊಟ್ಟಿದ್ದಾಳೆ. ಅದಕ್ಕೆ ಈ ಸೀರೆ ಸೆಲೆಕ್ಷನ್ ಕೂಡ ನೈನಿನೇ ಮಾಡ್ಬೇಕನ್ನೋದು ನನ್ನ ಆಸೆ. ಓ ಅಷ್ಟೇ ಅಲ್ವಾ? ನಮ್ಮ ನೈನಿದು ಮಾತಂದ್ರೆ ಮಾತು. ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗೋ ಸೀರೆಗಳನ್ನ ಸೆಲೆಕ್ಟ್ ಮಾಡ್ತಾಳೆ ಅಲ್ವಾ ನೈನಿ? ನಾನು ಹೇಳಿದ್ದು ಕರೆಕ್ಟೇ ತಾನೆ? ಹೌದು ಯಜಮಾನ್ರೆ, ನೀವು ಹೇಳಿದ್ದು ಕರೆಕ್ಟೇ. ಮತ್ತೆ ಯಾಕೆ ಇನ್ನೂ ಯೋಚನೆ ಮಾಡ್ತಿದ್ಯಾ? ಸೆಲೆಕ್ಟ್ ಮಾಡು. ದೇವ್ರೆ, ಸುತ್ತಿ ಬಳಸಿ ನಯನಮ್ಮನ ಹತ್ರನೇ ಬಂತ ಇದು. ಅವಳನ್ನ ನೀನೇ ಕಾಪಾಡಬೇಕು.
ಏ ನೈನಿ, ವೆಯ್ಟ್ 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 ವೆಯ್ಟ್. ಇಷ್ಟು ಬ್ರೇಕ್ಸ್ ತಗೊಂಡು ಸೀರೆನ ಸೆಲೆಕ್ಟ್ ಮಾಡೋಷ್ಟ್ರಲ್ಲಿ ಮದ್ವೆನೇ ಆಗ್ಬಿಡುತ್ತೆ. ಹಾಸ್, ನಿಂಗೆ ಎಷ್ಟು ಸಲ ಬೇಡ ಅಂತ ಹೇಳೋದು? ವಿಶಾಲ್ ಏನೋ ಹೇಳ್ತಾ ಇದ್ದಾನೆ, ಮೊದ್ಲು ಅದೇನು ಅಂತ ಕೇಳು. ನೈನಿ ಅನ್ನೋ ಈ ನನ್ನ ಹೆಂಡತಿ ಯಾವ ಸೀರೆ ಸೆಲೆಕ್ಟ್ ಮಾಡ್ತಾಳೆ ಅಂತ ನಾನು ಹೇಳ್ತೀನಿ. ಅಷ್ಟೇನಿಲ್ಲ. ಸರಿ, ಹಾಗಾದ್ರೆ ನೋಡೋಣ. ನಾನೊಂದು ಸೀರೆ ತೋರಿಸ್ತೀನಿ. ನೈನಿ, ನೀನು ಸೆಲೆಕ್ಟ್ ಮಾಡಬೇಕು ಅಂತಿದ್ದ ಸೀರೆ ಅದೇನ ಅಲ್ವಾ ಅಂತ ಹೇಳು. ಸರಿ ಯಜಮಾನ್ರೆ. ಐ, ಇದೇನೋ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಹೇಗೆ ಸಾಧ್ಯ? ನೀನ್ ತೋರಿಸಿ ಸೀರೆನೆ ಅವಳು ಸೆಲೆಕ್ಟ್ ಮಾಡಬೇಕು ಅನ್ಕೊಂಡಿದ್ದಾಳೆ ಅಂತ ನೈನಿ ಏನಾದರೂ ಸುಳ್ಳು ಹೇಳಿದ್ರೆ? ಸರಿ, ಹಾಗಿದ್ರೆ ನಾನು ಯಾವ ಸೀರೆ ಅನ್ಕೊಂಡಿದ್ನೋ ಅದನ್ನ ನಿಮ್ಮ ಕಿವಿಲಿ ಹೇಳ್ತೀನಿ ಅಮ್ಮೋರೆ. ಹೇಳು ನೈನಿ, ಹೇಳು. ಕೆಂಪು ಬಣ್ಣದ ಸೀರೆ. ನೈನಿ, ಬಾ 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 ಬಾ, ನಂಗೂ ಹೇಳು, ನಂಗೂ ಹೇಳು. ಕೆಂಪು ಬಣ್ಣದ ಸೀರೆ. ವಿಶಾಲ್, ಈಗ ಸೆಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡು. ವಾವ್! ನೈನಿ, ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ವಿಶಾಲ್, ನಿನ್ ಹೆಂಡತಿ ಮನ್ಸನ್ನ ಚೆನ್ನಾಗಿ ತಿಳ್ಕೊಂಡಿದ್ಯಾ. ನೈನಿ ಅಂದ್ರೆ ನಿಂಗೆ ಎಷ್ಟಿಷ್ಟ ಅಂತ ಮತ್ತೊಂದ್ಸಲ ಪ್ರೂವ್ ಮಾಡಿದ್ಯಾ. ಕರೆಕ್ಟಾಗಿ ನೈನಿ ಯಾವ ಕಲರ್ ಹೇಳಿದ್ಲು ಅದೇ ಕಲರ್ನೇ ನೀನ್ ಸೆಲೆಕ್ಟ್ ಮಾಡಿದ್ಯಾ ಗೊತ್ತಾ? ನಿಜನಾ? ಹೌದು ವಿಶಾಲ್. ವಾವ್, ನೈನಿ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ಸಂತೋಷ ಪಡ್ತಿದೀಯಲ್ವಾ? ಖುಷಿ ಪಡಬೇಡ, ಇನ್ನೂ ಕತೆ ಮುಗ್ದಿಲ್ಲ. ಜಾಸ್ಮಿನ್, ನಿನಗೆ ಈ ಸ್ಯಾರಿ ಓಕೆ ಅಲ್ವಾ? ನೈನಿ ಟೇಸ್ಟ್ ಅಲ್ಲ, ಚೆನ್ನಾಗಿರುತ್ತೆ. ವಿಶಾಲಾಕ್ಷಮ್ಮ ತಾಯಿ, ಏನೋ ಎಲ್ಲ ನಡೀತಿದೆ. ನನಗೆ ಕಾಣಿಸಿದ್ ಕೂಡ ಹಾಗೆ ನಡೆಯುತ್ತೋ ಏನೋ. ಇದೇನಿದು? ವಿಶಾಲ್ ಯಜಮಾನ್ರಿಗೇನು ಆಗ್ಲೇ ಇಲ್ವಲ್ಲ? ಈ ಸ್ಪ್ರೇ ಎಫೆಕ್ಟು ಬಾಟ್ಲಿಂದ ಹೊರಗೆ ಬಂದಮೇಲೆ 10 ನಿಮಿಷ ಮಾತ್ರ ಇರುತ್ತಷ್ಟೇ. ಆಮೇಲೆ ಇದನ್ನು ಯೂಸ್ ಮಾಡಿದ್ರು ವೇಸ್ಟು. ಓ, 10 ನಿಮಿಷ ಆಗೋಯ್ತಾ? ದೇವರೇ ಕಾಪಾಡ್ದ. ಇಲ್ಲ ಅಂದಿದ್ರೆ ನನ್ನಿಂದಾಗಿ ವಿಶಾಲ್ ಯಜಮಾನ್ರಿಗೆ ತೊಂದರೆ ಆಗೋಗಿರೋದು. ಓ, ಮದ್ವೆ ಗಂಡು ನೀನ್ ಬಂದ್ಯಾ? ನಿನ್ ಕೈಯಲ್ಲಿರೋ ಆ ಟಾಟೂ ಇಂದ ಇವತ್ತು ನೀನು ಅಸ್ಲಿನೋ ನಕಲಿನೋ ಅಂತ ಕಂಡು ಹಿಡಿತೀನಿ. ಮಾಡ್ತೀನಿರು. ಬಾರಪ್ಪ ಮದ್ವೆ ಗಂಡು.
ಕೂತ್ಕೊಳ್ಳಿ. ಬಾಬಾ ಚೆನ್ನಾಗಿದ್ಯಾ? ಹಾಂ ಚೆನ್ನಾಗಿದ್ದೀನಿ. ಏನಪ್ಪ ಬಂದಿದ್ದು? ಏನಿಲ್ಲ ಆಂಟಿ, ವೆಡ್ಡಿಂಗ್ ಕಾರ್ಡ್ಸ್ ಬಂದಿದೆ, ನಿಮಗೆ ತೋರ್ಸೋಣ ಅಂತ ತಗೊಂಬಂದೆ. ತುಂಬಾ ಚೆನ್ನಾಗಿದೆ. ಆದ್ರೆ ಇಷ್ಟ ಆಗ್ಬೇಕಾಗಿರೋದು ನಂಗಲ್ಲ, ನೈನಿಗೆ ಇಷ್ಟ ಆಗ್ಬೇಕು. ಯಾಕೆಂದ್ರೆ ಈ ಮದುವೆ ಜವಾಬ್ದಾರಿ ಎಲ್ಲ ನೈನಿನೇ ನೋಡ್ಕೋತಿರೋದು. ನೈನಿ, ಬಂದೆ ಮೋರೆ. ಏನ ಮೋರೆ? ವೆಡ್ಡಿಂಗ್ ಕಾರ್ಡ್ಸ್ ಬಂದಿದೆ, ಒಂದ್ಸಲಿ ನೀವು ನೋಡಿ ಫೈನಲ್ ಮಾಡಿದ್ರೆ ಇನ್ವೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೇಗಿದ್ರೂ ಮದುವೆಗೆ ಜಾಸ್ತಿ ಟೈಮ್ ಬೇರೆ ಇಲ್ಲ, ಇವತ್ತೇ ಎಲ್ರೂ ಇನ್ವೈಟ್ ಮಾಡೋಣ ಅಂತ. ಏನಕ್ಕ ಇದು? ನೀನು ಫಿಲ್ಮ್ ಫೇರ್ ಲೆವೆಲ್ಗೆ ಆ್ಯಕ್ಟ್ ಮಾಡ್ತಿದ್ರೆ ಇವನು ಆಸ್ಕರ್ ಲೆವೆಲ್ಗೆ ಆ್ಯಕ್ಟ್ ಮಾಡ್ತಿದ್ದಾನೆ. ಇನ್ನೂ ಮುಗ್ದಿಲ್ಲ ಇರು, ನಾಳೆ ಮದುವೆ ಮನೇಲಿ ನೋಡು ಇವನ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಏನ್ ನೈನಿ, ನೀನ್ ಹೀಗ್ ಮಾಡ್ತಿರೋದನ್ನೆಲ್ಲ ನೋಡ್ತಿದ್ರೆ ನಾನ್ ಮದ್ವೆ ಆಗೋದು ನಿನಗಿಷ್ಟ ಇಲ್ಲ ಅನ್ಸುತ್ತೆ. ಏನಿಲ್ಲ ಮೋರೆ, ಕೈ ಜಾರ್ ಹೋಯ್ತು ಅಷ್ಟೇ. ಲಗ್ನ ಪತ್ರಿಕೆ ಚೆನ್ನಾಗಿದೆ. ಅಬ್ಬಾ, ವೆಡ್ಡಿಂಗ್ ಕಾರ್ಡ್ ಎಷ್ಟು ಚೆನ್ನಾಗಿದೆ. ನಿನ್ ಮದ್ವೆಗೂ ಇದೇ ತರ ಮಾಡ್ಸನ ಬಿಡು ಸುಮನಮ್ಮ. ಸರಿ, ಹಾಗಿದ್ರೆ ನಾನೀಗ ಹೊರಡ್ತೀನಿ. ನಿಮ್ಗೆ ಈ ಕಾರ್ಡ್ಸ್ ತೋರ್ಸೋಣ ಅಂತಾನೆ ಬಂದಿದ್ದೆ, ಇನ್ನೂ ತುಂಬಾ ಕೆಲಸ ಇದೆ. ಅಯ್ಯೋ, ನಿಂತ್ಕೊಳ್ಳಿ 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 ನಿಂತ್ಕೊಳ್ಳಿ. ಅಯ್ಯೋ, ಇಷ್ಟು ದೂರ ಬಂದು ಕನಿಷ್ಠ ಒಂದು ಕಾಫಿನೂ ಕುಡಿದೆ ಹೋದ್ರೆ ಹೇಗೆ? ಈಗ ಇದೆಲ್ಲ ಏನಕ್ಕೆ? ಹೊರಗಡೆ ತುಂಬಾ ಕೆಲಸ ಇದೆ, ಹೊರಡ್ತೀನಿ. ಅಯ್ಯೋ, ಹಾಗಂದ್ರೆ ಹೇಗೆ? ಅಷ್ಟಕ್ಕೂ ನೀವು ಮದ್ವೆ ಆಗಿದ ತಕ್ಷಣ ಅಮೇರಿಕಾಗ್ ಹೋಗ್ಬಿಡ್ತೀರಲ್ಲ. ಮತ್ತೆ ನಿಮ್ಗೆ ಆತಿಥ್ಯ ಮಾಡೋಕೆ ನಮ್ ಕೈಲಾಗಲ್ಲ ಅಲ್ವಾ? ಇದೊಂದೇ ಒಂದು ಕಾಫಿ ಕುಡ್ಕೊಂಡು ಹೋಗಿ. ಅಯ್ಯೋ ಬೇಡ ಬಿಡಿ. ಅಯ್ಯೋ ತಗೊಳ್ಳಿ, ಪರವಾಗಿಲ್ಲ, ತಗೊಳ್ಳಿ. ಅಬ್ಬಾ ಅಬ್ಬಾ, ಅಯ್ಯೋ, ಸಾರಿ 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 ಸಾರಿ. ಅಮ್ಮ, ಓ ಗೊತ್ತಾಗ್ಲಿಲ್ಲ, ಸಾರಿ. ಸಾರಿ ಸಾರಿ. ಏನ್ ಮಾಡ್ತಾ ಇದ್ದೀರಾ ನೀವು? ನೀವೀ ನೋವನ್ನು ಕಮ್ಮಿ ಮಾಡೋದಕ್ಕೋಸ್ಕರ ನನ್ ಸಮಾಧಾನ ಮಾಡೋ ಥರ ಕಾಣಿಸ್ತಿಲ್ಲ. ಯಾವುದಕ್ಕೋಸ್ಕರನೂ ನನ್ನ ಕೈ ಹಿಡ್ಕೊಂಡು ಹುಡ್ಕೋ ಥರ ಇದೆ ಇದು. ಅಷ್ಟಕ್ಕೂ ನೀವ್ ಏನ್ ಹುಡುಕ್ತಾ ಇದ್ದೀರಾ? ಅದೇನೂ ಇಲ್ಲ, ನಾನು ಏನನ್ನು ಹುಡುಕ್ತಾ ಇಲ್ಲ. ಕಾಫಿ ಚೆಲ್ ಹೋಯ್ತಲ್ಲ ಅಂತ ಅನ್ಬಿಟ್ಟು ಬರೆಸ್ತಾ ಇದ್ದೀನಿ ಅಷ್ಟೇ.